ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಕಲ್ಪನಾ. ಇವತ್ತಿನ ನನ್ನ ಬ್ಲಾಗಲ್ಲಿ ಒಂದು ಕತೆ ಮುಖಾಂತರ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಿಲ್ಲದೆ ಒಬ್ಬ ಪ್ರತಿದಿನ ದೇವರ ಮುಂದೆ ಕುಂತು ಜಪ ಮಾಡುತ್ತಿದ್ದಾನೆ. ಆರಾಧಿಸುತ್ತಾ ಧ್ಯಾನ ದೇವರನ್ನು ಹೇಗಾದರೂ ಮಾಡಿ ಒಲಿಸಿಕೊಳ್ಳುವ ಅಂತ. ಹಾಗೆ ಸ್ವಲ್ಪ ತಿಂಗಳುಗಳ ಕಳೆದ ನಂತರ ಒಂದು ದಿನ ರಾತ್ರಿ ನಿದ್ದೆಯಲ್ಲಿ ಅವನಿಗೆ ದೇವರ ಧ್ವನಿ ಕೇಳಿಸುತ್ತದೆ. ದೇವರು ಹೇಳುತ್ತಾರೆ, ಹತ್ತಿರದಲ್ಲೇ ಒಂದು ಬೆಟ್ಟವಿದೆ. ಬೆಟ್ಟದ ಮೇಲೆ ಒಂದು ದೊಡ್ಡ ಕಲ್ಲಿದೆ. ಅದನ್ನು ಹೋಗಿ ತಳ್ಳು ಅಂತ. ಯಾಕೆ ಏನು ಅಂತ ಯೋಚಿಸಲಿಲ್ಲ ಅವನು. ಮರುದಿನ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಆ ಬೆಟ್ಟಕ್ಕೆ ಹೋಗಿ ಆ ಕಲ್ಲನ್ನು ತಳ್ಳುತ್ತಾ, ತುಂಬ ದೊಡ್ಡ ಕಲ್ಲು ಚಿಕ್ಕ ವ್ಯವಸ್ಥೆಯಲ್ಲಿ ನಿಂತಿದೆ. ಎಷ್ಟು ಗಟ್ಟಿಯಾಗಿ ತಳ್ಳಿದರೂ ಆಗಲಿಲ್ಲ. ಪ್ರತಿದಿನ ಹೋಗುತ್ತಾನೆ, ಪ್ರಯತ್ನ ಮಾಡಿದನೆ, ಆದರೆ ಆ ಕಲ್ಲು ಜಾರಿ ಕೆಳಗೆ ಮಾತ್ರ ಬೀಳಲಿಲ್ಲ. ತುಂಬ ಕೋಪ, ಆಕ್ರೋಶ, ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಇದೇ ರೀತಿ ಸತತವಾಗಿ 3 ತಿಂಗಳು ಮಾಡುತ್ತಾನೆ ಇದ್ದಾನೆ ಅವನು. ಒಂದು ದಿನ ರಾತ್ರಿ ಮಲಗುವ ಮುಂಚೆ ಇದನ್ನೆಲ್ಲ ವೇಸ್ಟ್ ಆಯಿತು, ಇಷ್ಟು ಕಷ್ಟಪಟ್ಟರೂ ನನ್ನ ಎಫೆಕ್ಟ್ ಎಲ್ಲ ವೇಸ್ಟ್ ಆಯಿತು ಅಂತ ಅಂದುಕೊಳ್ಳುತ್ತಾನೆ. ಆಗ ಅವನ ಎಚ್ಚರವಾಗಿದ್ದಾಗಲೇ ಮತ್ತೆ ಅವನಿಗೆ ದೇವರ ಧ್ವನಿ ಕೇಳಿಸುತ್ತದೆ. ಆ ಧ್ವನಿ ಹೇಳುತ್ತೆ, ವೇಸ್ಟ್ ಆಯಿತು ಅಂತ ಯಾಕೆ ಅಂದುಕೊಳ್ಳುತ್ತೀಯ? ಈ 3 ತಿಂಗಳು ನೀನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಆ ದಿನದ ಸ್ನಾನ ಮಾಡಿಕೊಂಡು ಹೋಗಿ ಆ ಕೆಲಸವನ್ನು ತಳ್ಳುವ ಪ್ರಯತ್ನ ಮಾಡಿದ್ದೀಯ. ನೀನು ಲೈಫಲ್ಲಿ ಒಂದು ಡಿಸಿಪ್ಲಿನ್ ಬಂದಿದೆ ನಿನಗೆ ಗೊತ್ತಾ? ನನ್ನ ಮೇಲಲ್ಲದೆ ನೀನು ಮಾಡಿದ್ದೀಯ. ಆ ಕಲ್ಲನ್ನು ತಳ್ಳೋಕೆ ನಿನಗೆ ಶಕ್ತಿ ಬೇಕು ಅಂತ ಒಳ್ಳೆಯ ಆಹಾರವನ್ನು ತಿನ್ನೋಕೆ ಶುರು ಮಾಡಿದ್ದೀಯ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿದ್ದೀಯ. ಆ ಕಲ್ಲನ್ನು ತಳ್ಳೋಕೆ ಶಕ್ತಿಗೋಸ್ಕರ ವ್ಯಾಯಾಮ ಮಾಡಿದ್ದೀಯ. ಈಗ ನಿನ್ನ ದೇಹ ಎಷ್ಟು ದೃಢವಾಗಿದೆ ನೋಡು. ಆದರೂ ನಾನು ನಿನಗೆ ಕೇವಲ ಕಲ್ಲನ್ನು ತಳ್ಳು ಅಂತ ಮಾತ್ರ ಹೇಳಿದೆ. ಆದರೆ ಆ ಕಲ್ಲು ಯಾವಾಗ ಜಾರಿ ಕೆಳಗೆ ಬೀಳಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಲ್ಲಿಯವರೆಗೂ ನಿನ್ನ ಪ್ರಯತ್ನ ಬಿಡಬೇಡ, ಹಿಂದೆ ಸರಿಯಬೇಡ ಅಂತ ಹೇಳಿ ದೇವರು ಹೇಳುತ್ತಾರೆ. ನೋಡಿ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಈ ಕಲ್ಲು ಏನಾದರೂ ಆಗಿರಬಹುದು. ನಿಮ್ಮ ಕೆಲಸದ ಉನ್ನತಿ ಆಗಿರಬಹುದು, ವೈಯಕ್ತಿಕ ಬೆಳವಣಿಗೆ ಆಗಿರಬಹುದು, ಏನಾದರೂ ಆಗಿರಬಹುದು. ಪ್ರತಿದಿನ ಹೋಗಿ ಅದರ ಬಗ್ಗೆ ಪ್ರಯತ್ನ ಪಟ್ಟರೆ ಯಾವತ್ತಾದರೂ ಒಂದು ದಿನ ಅದು ಸತತವಾಗಿ ಆಗುತ್ತದೆ. ಕೆಲಸ ನಿನ್ನದೇ, ಪ್ರಯತ್ನ ನಿನ್ನದೇ, ಛಲವು ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸುವ ಶ್ರಮೆ ಪಡು ನೀನು. ಬಿಚ್ಚು ಮನದ ಉಡುಗೆ, ನಡೆ ಬೆಳಕಿನ ಕಡೆಗೆ. ಈ ಕತೆ ನನಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ? ನೀವು ಕೇಳ್ತಿದ್ದೀರಾ ಕಲ್ಪನಾಳ ಧ್ವನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ. ಧನ್ಯವಾದಗಳು.